ನಮಸ್ತೆ ಸ್ನೇಹಿತರೆ, ಡ್ರೀಮ್ಸ್ ಪ್ರಾಪರ್ಟೀಸ್ ಇನ್ ಚಿತ್ರದುರ್ಗ. ಇವತ್ತು ಒಂದು ಹಳೆ ಮನೆ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. 30x50 ಡೈಮೆನ್ಷನ್ನು, ಪೂರ್ವ ಫೇಸಿಂಗು ಮನೆ. ಮೇನ್ ಡೋರು ಪೂರ್ವ ಫೇಸಿಂಗ್ ಬರುತ್ತೆ, ಸೈಟ್ ಕೂಡ ಪೂರ್ವ ಫೇಸಿಂಗೇ ಬರುತ್ತೆ ಸ್ನೇಹಿತರೆ. ಒಂದು 5 ರಿಂದ 7 ವರ್ಷದ ಮನೆ ಇದು. ಡಬಲ್ ಬೆಡ್ರೂಮ್ ಹೌಸು. ಫ್ರಂಟ್ ಎಲಿವೇಶನ್ ನೋಡಿ ಸ್ನೇಹಿತರೆ ಹೆಂಗೆ ಬರುತ್ತೆ. ಇವರು ಸ್ವಂತಕ್ಕೆ ಅಂತ ಹೇಳ್ಬಿಟ್ಟು ಕಟ್ಕೊಂಡಿರೋ ಮನೆ ಇದು. ತುಂಬ ನೀಟಾಗಿದೆ. ಇವಾಗ ರೀಸೆಂಟ್ಲಿ ಪೇಂಟ್ ಕೂಡ ಮಾಡಿದ್ದಾರೆ ಮನೆಗೆ ಸ್ನೇಹಿತರೆ. ಪಾರ್ಕಿಂಗ್ ಇದು. ಪಾರ್ಕಿಂಗಲ್ಲೇ ನೀವು ಒಂದು ಇನೋವಾ ಕಾರ್ ನಿಲ್ಲೋದಷ್ಟು ಸ್ಪೇಸ್ ಇದೆ. ನೋಡಿ, ಇದು ನೀವು 2 ವೀಲರ್ ಪಾರ್ಕಿಂಗ್ ಥರನೂ ಯೂಸ್ ಮಾಡ್ಬೋದು. ಇದನ್ನು ನಿಮಗೊಂದು 5 ರಿಂದ 6 2 ವೀಲರ್ ನಿಲ್ಲೋಷ್ಟು ಸ್ಪೇಸ್ ಇದೆ ಹೊರಗಡೆ. ಕಾರ್ ಪಾರ್ಕಿಂಗು ಪ್ಲಸ್ಸು 2 ವೀಲರ್ ಪಾರ್ಕಿಂಗ್ ಎರಡೂ ಸಿಗುತ್ತೆ ನಿಮಗೆ. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಗ್ಯಾಸ್ ಕಲೆಕ್ಷನ್ ಕೂಡ ಇದೆ. ಸಿಲಿಂಡ್ರು ಹೊರಗಡೆ ಇಟ್ಟರೆ ನೀವು ಹೊರಗಡೆ ಯೂಸ್ ಮಾಡ್ಬೋದು ಸಿಲಿಂಡ್ರನ್ನ. ಪಾರ್ಕಿಂಗಲ್ಲೇ ನಿಮಗೆ ಬೋರು ಪ್ಲಸ್ ಸಂಪು ಎರಡೂ ಬರುತ್ತೆ. ಸ್ವೀಟ್ ವಾಟ್ರು ಪ್ಲಸ್ಸು ಬೋರ್ ಕಲೆಕ್ಷನ್, ಸಪ್ರೇಟು ಬೋರ್ ಇದೆ ಮನೆಗೇ. ತುಂಬ ನೀಟಾಗಿದೆ ಸ್ನೇಹಿತರೆ ಮನೆ. ಒಂದು 5 ರಿಂದ 7 ವರ್ಷದ ಮನೆ ಅಂತ ಹೇಳ್ಬೋದು ಇದು. ಬನ್ನಿ ಸ್ನೇಹಿತರೆ, ಒಳಗಡೆ ಯಾವ ಥರ ಇದೆ ನೋಡೋಣ. ಫ್ರಂಟ್ಗೆ ರೈಲಿಂಗ್ಸ್, SS ರೈಲಿಂಗ್ಸ್ ಕೊಟ್ಟಿದ್ದಾರೆ ನೋಡಿ. ಸೇಫ್ಟಿ ಗೇಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಫ್ರಂಟು ಟೀಕ್ ಇದೆ. ಹಳೆ ಮನೆ ಆದರೂ ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಫ್ರಂಟು ವಾಸ್ಕಲ್ಲು ಪ್ಲಸ್ ಡೋರು ಎರಡೂ ಟೀಕ್ ಇದೆ. ಫ್ಲೋರಿಂಗು ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಸ್ನೇಹಿತರೆ. ನೀವು ಬರ್ತಿದ್ದಂಗೆ ಹಾಲ್ಗೆ ಎಂಟ್ರಿ ಆಗ್ತೀರಾ. ಯುಟಿಲಿಟಿನೂ ಕೂಡ ಸ್ಪೇಸ್ ಆಗಿದೆ ನೋಡ್ಬೋದು ನೀವು. ಹಳೆ ಮನೆ ಆದರೂ ಕೂಡ ಎಲ್ಲೂ ಒಂದು ಕ್ರ್ಯಾಕ್ ಇಲ್ಲ. ತುಂಬ ನೀಟಾಗಿದೆ ಮನೆ. 30x50 ಡಬಲ್ ಬೆಡ್ರೂಮ್ ಹೌಸ್ ಇದು, ವಿತ್ ಇಂಟೀರಿಯರ್ ಮನೆ ಇದು. ನಾನು ಭಾಳ ದಿನದಿಂದ ವಿಡಿಯೋ ಮಾಡಿಲ್ಲ ಸ್ನೇಹಿತರೆ. ಏನಕ್ಕೆ ಅಂದರೆ ಮನೆಗಳು ತುಂಬ ಕಮ್ಮಿ ಇದ್ದಾವೆ ಸೇಲ್ಗೆ. ಈಗ ನಾನು ಅಪ್ಲೋಡ್ ಮಾಡಿರೋ ಮನೆಗಳು ಆಲ್ಮೋಸ್ಟ್ ಎಲ್ಲ ಸೇಲ್ ಆಗಿದ್ದಾವೆ. ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಸ್ನೇಹಿತರೆ. ಇದು ಕಿಚನಲ್ಲೂ ಕೂಡ ಇಟಾಲಿಯನ್ ಕಿಚನ್ನು ಮಾಡಿದ್ದಾರೆ ನೋಡಿ. ವಿತ್ ಇಂಟೀರಿಯರ್ ಮನೆ ಇದು. ಕಿಚನಲ್ಲಿ ನಿಮಗೆ ಸ್ಟೋರ್ ರೂಮ್ ಬರುತ್ತೆ. ಮನೇಲಿದ್ದಾರೆ, ಅವ್ರ ಪರ್ಮಿಷನ್ ತೊಗೊಂಡು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಲಾಸ್ಟ್ ಗಂಟ ನೋಡಿ. ನಿಮಗೆ ಈ ಮನೆಯದು ಫುಲ್ಲು ಡೀಟೇಲ್ಸು ನಾನು ನಿಮ್ಗೆ ಹೇಳ್ತೀನಿ. ಪೂರ್ವ ಫೇಸಿಂಗು ಸುಮಾರು ಜನ ಹುಡುಕ್ತಾಯಿದ್ರಿ ಮನೆಗಳು. ಇದು ಪೂರ್ವ ಫೇಸಿಂಗೇ ಬರುತ್ತೆ. ಪೂರ್ವ ಫೇಸಿಂಗೇ ಡೋರ್ ಬರುತ್ತೆ. ಸೈಟು ಪ್ಲಸ್ ಮನೆ ಎರಡೂ ಕೂಡ ಪೂರ್ವ ಫೇಸಿಂಗೇ ಬರುತ್ತೆ ಸ್ನೇಹಿತರೆ. ಮತ್ತು ಹಳೆ ಮನೆ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಬಜೆಟಲ್ಲೂ ನೀವು ಫ್ರೆಂಡ್ಲಿ ಇದೆ ಮನೆ ಇದು. ಪೂಜಾ ರೂಮು ಸ್ನೇಹಿತರೆ. ಪೂಜಾ ರೂಮ್ಗೂ ಟೀಕ್ ಯೂಸ್ ಮಾಡಿದ್ದಾರೆ. ವಾಸ್ಕಲ್ಲು ಪ್ಲಸ್ ಡೋರ್ ಎರಡೂ ಟೀಕ್ ಇದೆ. ಪೂಜಾ ರೂಮಿಂದ ಹಾಗೆ ನಿಮಗೆ ಹೊರಗಡೆ ಜನರಲ್ ಟಾಯ್ಲೆಟ್ ಮಾಡಿದ್ದಾರೆ. ಇದು ಜನರಲ್ ಟಾಯ್ಲೆಟು ಪ್ಲಸ್ ವಾಷಿಂಗ್ ಏರಿಯಾ ಥರ ಇದನ್ನು ಯೂಸ್ ಮಾಡ್ತಾಯಿದ್ದಾರೆ ಅವರು. ಮನೆ ಸುತ್ತ ಕಾಂಪೌಂಡು ಹಾಕಿದ್ದಾರೆ. 2 ಅಡಿ ಜಾಗ ಬಿಟ್ಟಿದ್ದಾರೆ ಸುತ್ತು. ಇದು ವಾಷಿಂಗ್ ಏರಿಯಾ ಆಗಿರೋದ್ರಿಂದ ಸೇಫ್ಟಿ ಪರ್ಪಸ್ಗೆ ಗ್ರಿಲ್ ಕೂಡ ಪ್ರೊವೈಡ್ ಮಾಡ್ಕೊಂಡಿದ್ದಾರೆ ಅವರೇ.
ಯುಟಿಲಿಟಿ, ಹ್ಯಾಂಡ್ ವಾಶ್ ಇದು. ಯುಟಿಲಿಟಿಲಿ ಹಾಲಲ್ಲಿ ನಿಮಗೆ ಟಿ ವಿ ಕ್ಯಾಬಿನೆಟ್ ಬರುತ್ತೆ. ಮನೆ ತುಂಬ ನೀಟಾಗಿದೆ ಮತ್ತು ಮನೆ ವರ್ತಿದೆ ಸ್ನೇಹಿತರೆ. ನೀವು ಹಾಲಿಂದ ಹಂಗೆ ಸ್ವಲ್ಪ ಮುಂದೆ ಬಂದರೆ ನಿಮಗೆ ರೂಮ್ಸ್ಗಳು ಸಿಗ್ತವೆ, ಬೆಡ್ರೂಮ್ಸು. 2 ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಇದೆ. ಈ ಮನೆಗೆ 3 ಬಾತ್ರೂಮು, 2 ರೂಮು, ಕಿಚನ್ನು, ಹಾಲು ಎಲ್ಲ ಕೂಡ ಇದೆ. ರೂಮಲ್ಲೂ ಕೂಡ ವಾರ್ಡ್ರೋಬ್ಸ್ ಎಲ್ಲ ರೆಡಿ ಇದ್ದಾವೆ. ಇದ್ರದ್ದು ಬೆಲೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ಸ್ನೇಹಿತರೆ. ತುಂಬ ರೀಸನಬಲ್ ಆಗಿದೆ. ಖಂಡಿತವಾಗ್ಲೂ ಆ ರೇಟ್ಗೆ ಇದನ್ನು ತೊಗೋಬೋದು. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ ಅಂತ ಹೇಳಿದೆ ಸ್ನೇಹಿತರೆ. ಅಟ್ಯಾಚ್ ಆಗಿರೋದ್ರಿಂದ ನಿಮಗೆ ಕಮೋಡ್ಸ್ ಕೊಟ್ಟಿದ್ದಾರೆ, ಕಮೋಡ್ ಹಾಕಿದ್ದಾರೆ. ಬೋರ್ ವಾಟ್ರು ಪ್ಲಸ್ಸು ಸ್ವೀಟ್ ವಾಟ್ರು ಎರಡೂ ಕೂಡ ಈ ಮನೆಗಿದೆ. ಮತ್ತು ಮನೆ ಸುತ್ತಲೂ 2 ಅಡಿ ಸ್ಪೇಸ್ ಬಿಟ್ಟು ಗಾಳಿ ಬೆಳಕಿಗೆ ಅಂತ ಸುತ್ತಲೂ ಕಾಂಪೌಂಡ್ ಹಾಕಿದ್ದಾರೆ. 1 ರೂಮ್ ಆಯಿತು ಸ್ನೇಹಿತರೆ. ಇನ್ನೊಂದು ರೂಮ್ ನೋಡೋಣ ಬನ್ನಿ ಸ್ನೇಹಿತರೆ. ಇದು ಇನ್ನೊಂದು ರೂಮು. ಈ ರೂಮ್ಗೂ ಕೂಡ ವಾರ್ಡ್ರೋಬ್ಸ್ ಎಲ್ಲ ಆಗಿದೆ. ಇದಕ್ಕೂ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ ಸ್ನೇಹಿತರೆ. 2 ರೂಮ್ಗೂ ಅಟ್ಯಾಚ್ ಬಾತ್ರೂಮು. ಕಾರಣಾಂತರದಿಂದ ಮನೆ ಸೇಲ್ ಮಾಡ್ತಾ ಇದ್ದಾರೆ. ವಾರ್ಡ್ರೋಬ್ಸ್ ಇದು. ವಿತ್ ಇಂಟೀರಿಯರ್ ಮನೆ ನೋಡಿ. ಕಾಟ್ ಹಾಕೋ ಕೂಡ ತುಂಬ ಸ್ಪೇಸ್ ಇದೆ. ರೂಮ್ಗಳು 30x50 ಆಗಿರೋದ್ರಿಂದ ನಿಮಗೆ ರೂಮ್ಗಳೆಲ್ಲ ದೊಡ್ಡದು ಬರುತ್ತೆ. ಡಬಲ್ ಬೆಡ್ರೂಮ್ ಮಾಡಿದ್ದಾರೆ ಸ್ನೇಹಿತರೆ. ಒಳಗಡೆ ಎಲ್ಲ ನೀವು ಮನೆ ನೋಡಿದ್ರಿ. ಈಗ ಮೋಲ್ಡ್ ನೋಡೋದು ಬನ್ನಿ ಸ್ನೇಹಿತರೆ. ನೋಡಿ, ಸ್ಟೇರ್ ಕೇಸ್ಗೂ ಕೂಡ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಲಪ್ಪೋತ್ರ ಯೂಸ್ ಮಾಡಿದ್ದಾರೆ ಸ್ನೇಹಿತರೆ ಮೆಟ್ಲಿಗೆಲ್ಲ. ಮತ್ತು ರೈಲಿಂಗ್ಸು SS ಹಾಕಿದ್ದಾರೆ ಸ್ನೇಹಿತರೆ. ಒಂದು ಒಳ್ಳೆ ಕ್ವಾಲಿಟಿಯಾಗಿ ಮನೆ ಕಟ್ಟಿದ್ದಾರೆ. ಥರ್ಟಿ ಬೈ 50 ಮನೆ ಇದು. ಸ್ನೇಹಿತರೆ, ಇದ್ರ ಬೆಲೆ 68 ಲಕ್ಷ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 30x50 68 ಲಕ್ಷಕ್ಕೆ ಮನೆ ಕೊಡ್ತಕ್ಕಂಥ ಮನೆ ದುರ್ಗದಲ್ಲಿ ನಿಮಗೆ ಸಿಗೋದಿಲ್ಲ. ಈ ಮನೆ ಖಂಡಿತವಾಗ್ಲೂ ಬಜೆಟ್ ಫ್ರೆಂಡ್ಲಿ ಆಗಿದೆ. ಖಂಡಿತವಾಗ್ಲೂ ಈ ಮನೆನ ಬೈ ಮಾಡ್ಬೋದು. ಅದರಲ್ಲೂ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ.